63ನೇ ಪ್ರಶ್ನೆಯನ್ನ ಗಮನಿಸಿ. ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಕ್ವಲ್ ಟು 2 ಇಂಟು ಸೀಕ್ಯಾಂಟ್ ಎ ಎಂದು ಸಾಧಿಸಿ. ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಲ್ವಾ. ಸೊ ಇಲ್ಲಿ ಎರಡನ್ನು ಕೂಡಿದಾಗ ಸೊ ಇಲ್ಲಿ ಲಸ ಏನ್ ಬರುತ್ತೆ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗತ್ತೆ ಛೇದದಲ್ಲಿ. ಸೊ ಇಲ್ಲಿ 1 ಪ್ಲಸ್ ಸೈನ್ ಎಗೆ ಕಾಸ್ ಎ ಇಂದ ಮಲ್ಟಿಪ್ಲೈ ಮಾಡಿ, ಸೊ ಇಂಟು ಕಾಸ್ ಎ ಮಾಡಿದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಅಲ್ಲಿ 1 ಪ್ಲಸ್ ಸೈನ್ ಎ ಇಂದ ಮಲ್ಟಿಪ್ಲೈ ಮಾಡಿ, ಸೊ ಈ 1 ಪ್ಲಸ್ ಸೈನ್ ಎ ಅನ್ನ ಅಂಶಕ್ಕೆ ಗುಣಿಸಿದಾಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗತ್ತೆ. ಸೊ ಇದನ್ನ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಇದು. ಸೊ ಇದನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ವ್ಯಕ್ತಪಡಿಸೋಣ. ಸೊ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಇಂಟು ಬಿ ಅಲ್ವಾ. ಸೊ 2 ಇಂಟು 1 ಇಂಟು ಸೈನ್ ಎ ಆಗತ್ತೆ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಹೋಲ್ ಇಂಟು ಕಾಸ್ ಎ ಆಗತ್ತೆ. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗತ್ತೆ. ಸೊ ಈಗ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅನ್ನು ನಾವು 1 ಅಂತ ಬರೀಬಹುದು. ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಿರುತ್ತೆ ಮಕ್ಕಳೇ 1 ಆಗತ್ತೆ. ಸೊ 1 ಪ್ಲಸ್ 2 ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಏನಾಗತ್ತೆ ಕಾಸ್ ಎ ಆಗತ್ತೆ ಮಕ್ಕಳೇ. ಸೊ 1 ಪ್ಲಸ್ 1 ಏನಾಗುತ್ತೆ 2 ಪ್ಲಸ್ 2 ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗತ್ತೆ. ಸೊ ಇಲ್ಲಿ ಅಂಶವನ್ನ ಗಮನಿಸಿದ್ರೆ 2 ಪ್ಲಸ್ 2 ಸೈನ್ ಎ ಎರಡರಲ್ಲೂ 2 ಕಾಮನ್ ಇದೆ, ಹಾಗಾಗಿ 2ಅನ್ನ ಹೊರಗಡೆ ಇಟ್ಕೊಂಡ್ರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗತ್ತೆ ಮಕ್ಕಳು. ಸೊ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗತ್ತೆ ಈಕ್ವಲ್ ಟು 2 ಡಿವೈಡೆಡ್ ಬೈ ಕಾಸ್ ಎ ಆಗತ್ತೆ. ಸೊ ಇದನ್ನ 2 ಇಂಟು 1 ಬೈ ಕಾಸ್ ಎ ಅಂತ ಬರೆದ್ರೆ ಸೊ ಇಲ್ಲಿ 2 ಇಂಟು 1 ಬೈ ಕಾಸ್ ಎ ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗತ್ತೆ ಹೇಳಿ ಸೀಕ್ಯಾಂಟ್ ಎ ಆಗತ್ತೆ ಮಕ್ಕಳು. ಸೊ ಹಾಗಾಗಿ it is equal to RHS ಆಗತ್ತೆ. ಸೊ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ 2 ಇಂಟು ಸೀಕ್ಯಾಂಟ್ ಎ ಎಂದು ಸಾಧಿಸಿದ್ದೇವೆ.